ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಗುರುಬಲ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಎಷ್ಟೋ ರಾಶಿಗಳಿಗೆ ಒಮ್ಮೆ ಗುರು ವರ್ಷಕ್ಕೊಮ್ಮೆ ಬದಲಾವಣೆಯನ್ನು ಮಾಡ್ತಾನೆ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ. ಅವನು ಬದಲಾವಣೆಯನ್ನು ಮಾಡಿದ ನಂತರ ಎಷ್ಟೋ ರಾಶಿಗಳಿಗೆ ಗುರುಬಲ ಹೋಗುತ್ತೆ, ಒಂದಷ್ಟು ರಾಶಿಗಳಿಗೆ ಗುರುಬಲ ಬರುತ್ತೆ. ಗುರುಬಲ ಬರತಕ್ಕಂತಹ ರಾಶಿಗಳಲ್ಲಿ ಕನ್ಯಾ ರಾಶಿಯು ಕೂಡ ಒಂದು. ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಜೂನ್ 1ನೇ ತಾರೀಕು ಗುರು ದೇವಗುರುವಾದಂತಹ ಬೃಹಸ್ಪತಿ ಪ್ರವೇಶವನ್ನು ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ಪೂರ್ಣವಾದಂತಹ ಗುರುಬಲ ಬರುತ್ತೆ. ಶುಭ ಏಕಾದಶ ಸ್ಥಾನ ಅಂತೇಳಿ ಹೇಳ್ತಾರೆ. ಅಂದರೆ ಏಕಾದಶ ಸ್ಥಾನವೇ ಶುಭ ಸ್ಥಾನ. ಅಂದರೆ ಯಾವುದೇ ಕೆಟ್ಟ ಗ್ರಹ ಇದ್ದರೂ ಕೂಡ 11ನೇ ಮನೆಯಲ್ಲಿದ್ದಾಗ ಒಳ್ಳೆಯ ಫಲವನ್ನೇ ಕೊಡತಕ್ಕಂಥದ್ದು. ಅಂತಹದರಲ್ಲಿ ಗುರು 11ನೇ ಮನೆಗೆ ಬರ್ತಕ್ಕಂಥವನು. ಗುರುವೇ ಒಂದು ವಿಶೇಷವಾಗಿ ಶುಭ ಗ್ರಹ. ಅವನು ಎಲ್ಲ ಒಳ್ಳೆಯ ಫಲವನ್ನೇ ಕೊಡತಕ್ಕಂಥ, ಕೆಟ್ಟ ಫಲವನ್ನು ಕೊಡುವುದೇ ಇಲ್ಲ. ಅಂತಹ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರತಕ್ಕಂಥದ್ದು. ಕರ್ಕಾಟಕ ರಾಶಿ ಆ ಗುರುವಿಗೆ ಒಂದು ಉಚ್ಚ ಸ್ಥಾನ. ಕನ್ಯಾ ರಾಶಿ ಅಂತ ನಾವು ತೆಗೆದುಕೊಂಡಾಗ ಕನ್ಯಾ ರಾಶಿಯವರಿಗೆ ಕರ್ಕಾಟಕ ರಾಶಿ 11ನೇ ಮನೆ. ಈ ಎಲ್ಲ ಕಾರಣಗಳಿಂದ ಈ ಒಂದು ಗೋಲ್ಡನ್ ಟೈಮ್ ಅಂತೇಳಿ, ಸುವರ್ಣ ಕಾಲ ಅಂತೇಳಿ ಹೇಳ್ಬೋದು. ಇನ್ನು ಮುಂದೆ ಕನ್ಯಾ ರಾಶಿಯವರಿಗೆ ಒಂದು ಶನಿಯ ದೃಷ್ಟಿ ರಾಶಿಯ ಮೇಲೆ ಇದೆ ಅಂತ ಹೇಳಿ ಬಿಟ್ಟರೆ ಇನ್ನೆಲ್ಲ ಒಳ್ಳೆಯ ಫಲವನ್ನೇ ಈ ವರ್ಷದಲ್ಲಿ ಕನ್ಯಾ ರಾಶಿಯವರು ಅನುಭವಕ್ಕೆ ಬರುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಒಂದು ಒಳ್ಳೆಯ ಶುಭ ಸಮಾಚಾರ ಅಂತೇಳಿ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಹಾಗಂತ ಯಾವ ಕ್ಷೇತ್ರದಲ್ಲಿ ಏನೇನಾಗುತ್ತೆ ಅನ್ನತಕ್ಕಂಥದ್ದು ಈ ಗುರುಬಲದಿಂದ ನಾವು ತಿಳಿದುಕೊಂಡರೆ ಅದಕ್ಕೆ ಸರಿಯಾಗಿ ಪ್ಲಾನ್ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಪ್ರಮುಖವಾಗಿ ಈ ಗುರುವನ್ನು ನಾವು ಯಾವುದು ಗುರುಣಾಂ ದೇಹ ಪುಷ್ಟಿಶ್ಚ ಬುದ್ಧಿ ಪುತ್ರಾರ್ಥ ಸಂಪತಃ ಅಂತೇಳಿ ಹೇಳ್ತೀವಿ. ಗುರುವನ್ನು ನಾವು ಗುರು ಏನು ಫಲ ಕೊಡ್ತಾನೆ ಅಂದರೆ ದೇಹ ಪುಷ್ಟಿ ಬುದ್ಧಿ ಪುತ್ರ ಅರ್ಥ ಸಂಪದ. ಅರ್ಥ ಅಂದರೆ ಈ ಹಣಕಾಸು ಸಂಪತ್ತಿಗೆ ಸಂಬಂಧಪಟ್ಟಂತೆ ಮಕ್ಕಳಿಂದ ಯಾವ ರೀತಿಯಾದಂತಹ ಒಂದು ಪ್ರಭಾವ, ಬುದ್ಧಿ ಯಾವ ರೀತಿಯಾಗಿ ವರ್ತಿಸುತ್ತೆ, ದೇಹ ಯಾವ ರೀತಿಯಾಗಿರುತ್ತೆ, ಆರ್ಥಿಕವಾದಂತಹ ಸದೃಢತೆ, ಕೌಟುಂಬಿಕವಾದಂತಹ ಕಾರ್ಯಗಳು, ಸಮಾಜದಲ್ಲಿ ಗೌರವಾಧಾರಗಳು ಯಾವ ರೀತಿಯ ಸಿಗುತ್ತೆ, ಇದೆಲ್ಲವನ್ನು ನಾವು ಗುರುವಿನಿಂದ ನಾವು ನೋಡಬೇಕು. ಧರ್ಮಕಾರಕನಾಗಿ, ಕರ್ಮಕಾರಕನಾಗಿ, ಸಂತಾನಕಾರಕನಾಗಿ, ಧನಕಾರಕನಾಗಿ ಗುರುವಿನ ಒಂದು ಪ್ರಭಾವ ಪ್ರತಿಯೊಬ್ಬರ ಮೇಲೆಯೂ ಕೂಡ ಇದ್ದೇ ಇರುತ್ತೆ. ಗುರು ಅಂದರೆ ದೊಡ್ಡದು ಅಂತ ಹೇಳಿ ಅರ್ಥ, ಬೃಹತ್ತಾಗಿರತಕ್ಕಂಥದ್ದು ಅಂತ. ಅಂದರೆ ಅವನು ಕೊಡತಕ್ಕಂತಹ ಫಲವು ಕೂಡ ದೊಡ್ಡದಾಗಿಯೇ ಇರುತ್ತೆ. ಜಾತಕದಲ್ಲಿ ಯಾವುದೇ ಗ್ರಹಗಳು ಚೆನ್ನಾಗಿಲ್ಲದೇ ಇದ್ದರೂ ಕೂಡ ಗುರು ಒಬ್ಬ ಚೆನ್ನಾಗಿದ್ದರೆ ಲಕ್ಷ ದೋಷಗಳನ್ನು ಹೊಡೆದು ಹಾಕ್ತಾನೆ ಅನ್ನತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಅಂತಹ ಗುರು ತನ್ನ ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಬಂದು ಕನ್ಯಾ ರಾಶಿಯವರ ಒಂದು ಅದೃಷ್ಟದ ದ್ವಾರವನ್ನು ತೆಗೀತಾನೆ ಅಂಥೇಳಿ, ಓಪನ್ ಮಾಡ್ತಾನೆ ಅಂಥೇಳಿ ನಾವು ಇಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗತ್ತೆ. ಜೊತೆಯಲ್ಲಿ ಗುರು 11ನೇ ಮನೆಯಿಂದ 3ನೇ ಮನೆಯನ್ನು ನೋಡ್ತಾನೆ. 5ನೇ ಮನೆಗೂ ಕೂಡ ಅವನ ವಿಶೇಷವಾದಂತಹ ದೃಷ್ಟಿ ಅನ್ನತಕ್ಕಂಥದ್ದು ಇದೆ. ಜೊತೆಯಲ್ಲಿ 7ನೇ ಮನೆಯನ್ನು ನೋಡತಕ್ಕಂಥದ್ದು. ಅದರಿಂದ ಶನಿ ರಾಶಿಯನ್ನು ನೋಡ್ತಾ ಇದ್ದರೂ ಆ ದೃಷ್ಟಿಯ ಒಂದು ದುಷ್ಪ್ರಭಾವವನ್ನು ಎಷ್ಟೋ ಕಡಿಮೆ ಮಾಡ್ತಾನೆ ಗುರು ಕನ್ಯಾ ರಾಶಿಯವರಿಗೆ. ಆದ್ದರಿಂದ ನೀವು ಯಾವುದೇ ಹೊಸ ಯೋಜನೆಗಳು ಇದ್ದರೆ ಅದೆಲ್ಲ ಕಾರ್ಯಗತ ಆಗುವುದಕ್ಕೆ ಇದು ಸುಸಮಯ ಅಂತೇಳಿ ಹೇಳಬೇಕು. ಅಂದರೆ ಏನೋ ಒಂದು ಮನೆಯನ್ನು ಮಾಡಬೇಕು ಅನ್ನತಕ್ಕಂತಹ ಆಸೆ ಇದ್ದರೆ ಈಗ ಮನೆಯನ್ನು ಆ ಪ್ರೋಸೆಸ್ಸನ್ನು ಪ್ರಾರಂಭ ಮಾಡಿ, ನಿವೇಶನ ಖರೀದಿ ಮಾಡತಕ್ಕಂಥದ್ದಿದ್ದರೆ ಮಾಡಿ, ಕೃಷಿ ಜಮೀನನ್ನು ನೀವು ಖರೀದಿ ಮಾಡತಕ್ಕಂಥದ್ದು ಏನಾದರೂ ಇದ್ದರೆ ಈ ಸಮಯದ ಒಳ್ಳೆಯ ಸಮಯ. ಹೊಸ ವಾಹನ ಯಂತ್ರೋಪಕರಣಗಳಿರ್ಬೋದು, ಕಚೇರಿಯನ್ನು ಬದಲಾವಣೆ ಮಾಡತಕ್ಕಂಥದ್ದಿರ್ಬೋದು, ಹೊಸ ಕಚೇರಿಯನ್ನು ಮಾಡತಕ್ಕಂಥದ್ದಿರ್ಬೋದು, ಹೊಸ ವ್ಯಾಪಾರ ಉದ್ಯಮಗಳನ್ನು ಪ್ರಾರಂಭ ಮಾಡತಕ್ಕಂಥದ್ದಿರ್ಬೋದು. ಯಾವುದೇ ಆದರೂ ಕೂಡ ಕನ್ಯಾ ರಾಶಿಯವರಿಗೆ ಇದು ಒಳ್ಳೆಯ ಸಮಯ ಅನ್ನತಕ್ಕಂಥದ್ದು ಪ್ರಮುಖವಾಗಿ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಅಂದರೆ 11ನೇ ಮನೆಯಲ್ಲಿದ್ದಾನೆ, ನೀವು ಏನೇ ಮಾಡಿದರೂ ಕೂಡ ಮಣ್ಣನ್ನು ಮುಟ್ಟಿದರೂ ಚಿನ್ನ ಆಗತಕ್ಕಂತಹ ಒಂದು ಸುಸಮಯ ಇದು ಅಂಥೇಳಿ ಹೇಳಬಹುದು. ಅವಿವಾಹಿತರಿಗೆ, ಮದುವೆ ಆಗದೇ ಇರತಕ್ಕಂಥವರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದೇ ಇರತಕ್ಕಂಥವರಿಗೆ ಮಕ್ಕಳಾಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ. ಈ ಉನ್ನತ ವಿದ್ಯಾಭ್ಯಾಸದ ಕನಸು ಯಾರಿಗಿರುತ್ತೆ ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಬರುತ್ತೆ. ಉದ್ಯೋಗ ಸ್ಥಳದಲ್ಲಿ ಅವರ ಒಂದು ಪ್ರಮೋಷನ್ ಇರ್ಬೋದು,
ಅಥವಾ ವಿದೇಶಕ್ಕೆ ಹೋಗತಕ್ಕಂತಹ ಆಸೆ ಏನಿದ್ದರೂ ವಿದೇಶ ಪ್ರಯಾಣದ ಯೋಗ, ಹೀಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಕನ್ಯಾ ರಾಶಿಯವರು ಅದೃಷ್ಟವಂತರು ಅಂತೇಳಿ ಹೇಳಬೇಕಾಗುತ್ತೆ. ಆದರೆ ಇದೆಲ್ಲ ಇದ್ದರೂ ಕೂಡ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ, ಅಸಹನೆ ಅನ್ನತಕ್ಕಂಥದ್ದು ಉಂಟಾಗಬಹುದು. ಅದರಲ್ಲಿ ಪ್ರಮುಖವಾಗಿ ಈ ಸಹೋದರರೊಂದಿಗೆ ಆಸ್ತಿ ವಿಚಾರಕ್ಕೆ ಕಲಹ, ಘರ್ಷಣೆಗಳು ಏರ್ಪಟ್ಟು ಆ ಮೂಲಕ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಜೊತೆಯಲ್ಲಿ ಈ ದಾಂಪತ್ಯ ಕಲಹ, ದಂಪತಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮನಸ್ತಾಪಕ್ಕೆ ಕಾರಣ ಆಗೋದು, ವಿಚ್ಛೇದಿತರು ಯಾರಿರ್ತಾರೆ ಅಥವಾ ವಿಚ್ಛೇದನದ ಕೇಸ್ ನಡೀತಾ ಅಂದರೆ ಡೈವೋರ್ಸ್ ಕೇಸ್ ಎಲ್ಲಿ ನಡೀತಾ ಇರುತ್ತೋ ಅಂತಹ ಸ್ವಲ್ಪ ವಿಳಂಬ ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಕೋರ್ಟ್ ಕೇಸುಗಳು ಸ್ವಲ್ಪ ಡಿಲೇ ಆಗ್ಬೋದು, ಬೇಗ ಮುಗಿದೇ ಇರತಕ್ಕಂತಹ ಕೆಲವೊಂದು ಒಂದು ಕಿರಿಕಿರಿಗೆ ಕಾರಣ ಆಗ್ಬೋದು. ಅದರಿಂದ ಈ ಎಲ್ಲದೂ ಇದ್ದರೂ ಈ ಆರ್ಥಿಕವಾಗಿ ಒಂದು ಸಂಪತ್ತಿನ ವಿಚಾರ, ಆಸ್ತಿ ವಿಚಾರ ಅಂತ ತೆಗೆದುಕೊಂಡಾಗ ಎಲ್ಲ ಚೆನ್ನಾಗಿಯೇ ಇದೆ. ಆದರೆ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಇನ್ನೂ ಬೇರೆ ಗ್ರಹದ ಪ್ರಭಾವ ಕೂಡ ಇದ್ದೇ ಇರುತ್ತಲ್ಲ. ಆ ಕಾರಣದಿಂದಾಗಿ ಇಂತಹ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಿರಿಕಿರಿಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅದನ್ನೆಲ್ಲ ನಿಭಾಯಿಸ್ತಕ್ಕಂತಹ ಒಂದು ಶಕ್ತಿ ಕನ್ಯಾ ರಾಶಿಯವರಿಗೆ ಇರುವುದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಣೆಯನ್ನು ಮಾಡಿ ಅದನ್ನು ಮೇನೇಜ್ ಮಾಡತಕ್ಕಂತಹ ಒಂದು ಶಕ್ತಿಯು ಕೂಡ ನಿಮಗೆ ಬರುತ್ತೆ. ಅಂದರೆ ಬುದ್ಧಿಕಾರಕನಾದಂತಹ ಬುಧನ ರಾಶ್ಯಾಧಿಪತ್ಯ ಈ ಕನ್ಯಾ ರಾಶಿಯವರಿಗೆ ಇರುವುದರಿಂದ ಬುದ್ಧಿವಂತರೇ ಸಹಜವಾಗಿ. ಅದನ್ನು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಎಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತ ತಿಳಿದುಕೊಂಡು ಆ ನಿಪುಣತೆ ನಿಮಗೆ ಇರುವುದರಿಂದ ಇಂತಹ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಚಾಕಚಕ್ಯತೆಯು ಕೂಡ ನಿಮಗೆ ಇದೆ. ಆದರೆ ಈ ಕೆಲವೊಂದು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಅದರಲ್ಲೂ ಕೂಡ ಈ ಕುತ್ತಿಗೆಯಿಂದ ಮೇಲೆ ಸಂಬಂಧಪಟ್ಟಂತೆ ಕೆಲವುದು ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ, ಕಣ್ಣಿನ ಒಂದು ದೃಷ್ಟಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಕಿವಿಗೆ ಸಂಬಂಧಪಟ್ಟಂತೆ ಹಲ್ಲಿನ ನೋವು ಜಾಸ್ತಿ ಆಗ್ಬೋದು. ಇಂತಹ ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ಎಚ್ಚರಿಕೆ ಮತ್ತು ಚಿಕಿತ್ಸೆಯನ್ನು ಪಡೆದುಕೊಳ್ಳತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ನಂತರದ ಒಂದು ಅಕ್ಟೋಬರ್ ನಂತರ ಗುರು 12ನೇ ಮನೆಗೆ ಬರ್ತಾನೆ. 12ನೇ ಮನೆಗೆ ಬಂದಾಗ ಪುನಃ ವ್ಯಯಸ್ಥಾನ, ಅಂದರೆ 3 ತಿಂಗಳು ಹಾಗಿದ್ದರೆ ಒಂದು ಅತಿಚಾರ ನೆಲೆಯಿಂದ ನಂತರದಲ್ಲಿ ಅವನು ಸಿಂಹರಾಶಿಯಲ್ಲಿ ಇರುವಷ್ಟು ದಿವಸವೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪುನಃ ಅವನು ಕರ್ಕಾಟಕ ರಾಶಿಗೆ ಬಂದಾಗ ಕನ್ಯಾ ರಾಶಿಯವರಿಗೆ ಪುನಃ ಒಳ್ಳೆಯ ದಿನಗಳೇ ಪ್ರಾರಂಭ ಆಗುತ್ತೆ. ಆದ್ದರಿಂದ ಆ ಸಮಯವನ್ನು ನೀವು ನೋಡಿಕೊಳ್ಳಬೇಕು. ಗುರು ಅಂದರೆ ಈ ಒಂದು ವರ್ಷದಲ್ಲಿ ಗುರು 1, 2, 3 ಸ್ಥಾನವನ್ನು ಬದಲಾವಣೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಬದಲಾವಣೆಗಳು ಕೂಡ ಇದೆ. ಕರ್ಕಾಟಕ ರಾಶಿಯಲ್ಲೇ ಇರಲ್ಲ, ಅವನು ಅತಿಚಾರ ನಡೆಯಿಂದ ಅಕ್ಟೋಬರ್ ಸಮಯಕ್ಕೆ ಸಿಂಹರಾಶಿಗೆ ಬರ್ತಾನೆ. ಕನ್ಯಾ ರಾಶಿಗೆ 12ನೇ ಮನೆ ವ್ಯಯಸ್ಥಾನ ಆಗುತ್ತೆ, ಎಲ್ಲ ಕಳ್ಕೋಬೇಕಾಗುತ್ತೆ. ಪುನಃ ಅವನು ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಅಲ್ಲಿ ಅವನು ಸ್ಥಿರವಾಗಿ 1 ವರ್ಷ ಇರತಕ್ಕಂಥದ್ದು. ಈ ಸಮಯದಲ್ಲಿ ಪುನಃ ಅಷ್ಟು ಸಮಯವನ್ನು ಸರಿಯಾಗಿ ತಿಳಿದುಕೊಂಡು ಆ ಸಮಯದಲ್ಲಿ ಯಾವುದೇ ವ್ಯವಹಾರವನ್ನು ಮಾಡದೆ ನಂತರದಲ್ಲಿ ಮುಂದುವರಿಸಿಕೊಂಡ್ರೆ, ಅಂದರೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ವ್ಯವಹಾರವನ್ನು ಮಾಡಿದರೆ ನೀವು ಸರಿಯಾದ ರೀತಿಯಲ್ಲಿ ಒಂದು ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ಒಂದು ದಿನಗಳು, ಅಂದರೆ ನೀವು ಯಾವುದಕ್ಕೆ ಇಷ್ಟಪಟ್ಟಿರ್ತೀರೋ, ಅಂದರೆ ಇಂತಹ ಕಾಲೇಜಿನಲ್ಲಿ ನಾನು ಓದಬೇಕು ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಇರುತ್ತೆ. ಅಂತಹ ಕಾಲೇಜಿನಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ನೀವು ಆಯ್ಕೆ ಮಾಡಿರ್ತಕ್ಕಂತಹ ವೃತ್ತಿಪರ ಶಿಕ್ಷಣದ ಕ್ಷೇತ್ರದಲ್ಲಿಯೇ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಕ್ಕಂತಹ ವಿಶೇಷವಾದಂತಹ ಲಕ್ಷಣಗಳನ್ನು ಕೂಡ ಗುರುವಿನ ಒಂದು ಬಲ ನಿಮಗೆ ಒದಗಿಸಿಕೊಡುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನಗಳು ಇದೆ ಅಂತ ಹೇಳಿ ಅರ್ಥ. ಅದರಿಂದ ಈ ವಿಚಾರಗಳನ್ನೆಲ್ಲವೂ ಕೂಡ ಕನ್ಯಾ ರಾಶಿಯವರು ಪ್ರಮುಖವಾಗಿ ಗಮನಿಸಬೇಕು. ವಿದ್ಯಾರ್ಥಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಉದ್ಯೋಗವನ್ನು ಮಾಡತಕ್ಕಂಥವ್ರು ಇರ್ಬೋದು, ಇನ್ನಿತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥವರು, ಕೌಟುಂಬಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತಮವಾದ 90% ಒಳ್ಳೆಯದೇ ಇದೆ ಕನ್ಯಾ ರಾಶಿಯವರಿಗೆ. ಮುಂದಿನ ಒಂದು ಅಕ್ಟೋಬರ್ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜೊತೆಯಲ್ಲಿ ವಿಶೇಷವಾಗಿ ವಿಷ್ಣು ಸಂಬಂಧಿತವಾದಂತಹ ದೇವಾಲಯಗಳಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು, ಸುದರ್ಶನ ಮಹಾವಿಷ್ಣು ಸಂಬಂಧಪಟ್ಟಂತಹ ಒಂದು ಯಜ್ಞವನ್ನು ಈ ವರ್ಷದಲ್ಲಿ ಮಾಡತಕ್ಕಂಥದ್ದು. ಜೊತೆಯಲ್ಲಿ ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಕ್ಕಂಥದ್ದು, ನಾರಾಯಣ ಹೃದಯವನ್ನು ಪಠಿಸ್ತಕ್ಕಂಥದ್ದು. ಇದು ನಿಮಗೆ ವಿಶೇಷವಾಗಿ ಜೀವನಕ್ಕೆ ಇನ್ನೂ ಕೂಡ ಬೂಸ್ಟರ್, ಅಂದರೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.